ಮಾತರ್ಮೇ ಮಾತರಿಶ್ವನ್ನ ಪಿತರ ತೊಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರ ಒಂದು ಪ್ರಶ್ನೆ ಕೇಳ್ದ, ಅಲ್ಲ, ಯಾವ ಕರ್ಮ ಇತ್ತು ಅಂತ ಹೇಳಿ ನನ್ನ ಮಕ್ಕಳೆಲ್ಲ ಸತ್ರು? ಯಾವ ಕರ್ಮದಿಂದ ಅಶ್ವತ್ಥಾಮ ಅವನೊಬ್ಬನೇ ಎಲ್ಲರನ್ನ ಕೊಂದ ಅಂತ ಕೇಳಿದ್ದಕ್ಕೆ ನೇರವಾದ ಉತ್ತರ ಕೊಡೋದಿಲ್ಲ ಶ್ರೀಕೃಷ್ಣ. ಸುತ್ತು ಬಳಸಾದ, ಸ್ವಲ್ಪ ತೊಡಕಾದ, ಒಗಟಾದ ಉತ್ತರವನ್ನು ಕೊಡ್ತಾನೆ. ಅದು ಶುಕ್ರವಾರ ಕೊನೆ ಆಗಿದ್ದರಿಂದ ಎಲ್ಲಿಯ ತನಕ ಮಾಡಿದ್ವಿ ಅಲ್ಲಿ ತನಕ ನಾನು ಮತ್ತೆ ಇಲ್ಲಿಗೆ ಬರ್ತೇನೆ. ಅಲ್ಲಿಯ ತನಕ ನಿರೂಪಣೆ ಮಾಡೋಣ. ಬಹಳ ಹಿಂದೆ ಕೃತಯುಗ ಕಳೆದ ಮೇಲೆ ದ್ವಾಪರ ಯುಗ, ತ್ರೇತಾಯುಗ ಬಂತು. ಆಗ ಯಜ್ಞದಿಂದ ದೇವರನ್ನ ಆರಾಧನೆ ಮಾಡಬೇಕು ಅಂತ ಅಂದುಕೊಂಡ್ರಂತೆ. ವೇದ ಪ್ರಮಾಣೇನ ಅಂತಾರೆ, ವೇದ ಇದೆ ಯಾಗ ಮಾಡಬೇಕು ಅಂತ. ಹೀಗಾಗಿ ಯಾಗ ಮಾಡಿದ್ರು. ಹಾಗೆ ಯಾಗ ಮಾಡಲಿಕ್ಕೆ ಅಂತ ಹೋದಾಗ ರುದ್ರನಿಗೆ ಯಾಗದಲ್ಲಿ ಹವಿರ್ಭಾಗ ಕೊಡಬೇಕು ಅಂತ ಯೋಚನೆ ಮಾಡಲಿಲ್ಲ. ಸದಾಶಿವ ಒಂದು ದೊಡ್ಡ ಬಿಲ್ಲನ್ನು ಸೃಷ್ಟಿ ಮಾಡಿದ. ಆಮೇಲೆ ಆ ಯಜ್ಞವನ್ನು ನಾಶ ಮಾಡುವ ಬಿಲ್ಲಿಗೆ ವಷಟ್ಕಾರವೇ ಬಿಲ್ಲಿನ ನೇಣು, ಯಜ್ಞಾಂಗಗಳೇ ಕುದುರೆಗಳು. ಈ ರೀತಿ ಯಜ್ಞಕ್ಕೆ ವಿರುದ್ಧವಾಗಿ ಸದಾಶಿವ ನಿಂತಾಗ ಎಲ್ಲರೂ ಗೊಂದಲಗೊಂಡರು. ದೇವತೆಗಳಲ್ಲಿರುವ ಯಜ್ಞ ರುದ್ರದೇವನ ಪೆಟ್ಟು ತಿಂದು ಓಡಿತು. ಯಜ್ಞ ಓಡಿತು. ಯೋಚನೆ ಮಾಡಿ, ಯಜ್ಞ ಓಡುತ್ತೆ. ಯಜ್ಞ ಅನ್ನೋದು ಸಮಷ್ಟಿ ಕ್ರಿಯೆ ಅಲ್ವಾ? ಯಜ್ಞಕ್ಕೆ ಒಂದು ಮೂರ್ತ ರೂಪ ಅಂತ ಹೇಳಿ ಇಲ್ಲ. ಯಜ್ಞಕ್ಕೆ ಮೂರ್ತ ರೂಪ ಅಂತ ಇಲ್ಲ. ಯಜ್ಞ ಓಡೋದು ಅಂದ್ರೇನು? ಒಂದು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಯಜ್ಞ ಮೃಗವಾಗಿ ಓಡಿತು. ಆ ಮೃಗವನ್ನ ಬೇಟೆ ಆಡಬೇಕು ಅಂತ ಹೇಳಿ ಬೇಟೆಗಾರ ಮಹದೇವ ಅದನ್ನು ಅಟ್ಟಿಸಿಕೊಂಡು ಹೋದ. ಯಜ್ಞ ಹೋದಾಗ ದೇವತೆಗಳಿಗೆ ಏನೂ ತೋಚಲಿಲ್ಲ. ಇಲ್ಲಿಯ ತನಕ ನಾವು ನೋಡಿದ್ವಿ. ಅಲ್ಲಿಂದ ಮುಂದೆ ನಾವೀಗ ನೋಡಲಿದ್ದೇವೆ. ಇತಿ ಪೂರ್ವಕಥಾನುವಾದ. ತ್ರ್ಯಂಬಕಸ್ಯ ವಿತೃರ್ಬಾಹು ಭಗಸ್ಯ ನಯನೇ ತಥಾ ಪೂಷ್ಣಶ್ಚ ದಶನಾಂತರವಾನ್ ಧನುಷ್ಕೋಟ್ಯಾವ್ಯಶಾತಯತ್. ಆ ಮುಕ್ಕಣ್ಣ ಸವಿತೃವಿನ ತೋಳುಗಳನ್ನು, ಭಗ ಎಂಬ ಆದಿತ್ಯನ ಕಣ್ಣುಗಳನ್ನು, ಪೂಷನ್ನೆಂಬ ಆದಿತ್ಯನ ಹಲ್ಲುಗಳನ್ನು ತನ್ನ ಬಿಲ್ಲಿನಿಂದ ಪುಡಿ ಮಾಡಿದ. ಆಗ ದೇವತೆಗಳು, ಯಜ್ಞಾಂಗಗಳು ಎಲ್ಲ ಓಡಿದವು. ಸತು ವಿದ್ರಾವ್ಯ ತತ್ಸರ್ವಂ ಶಿತಿಕಂಠೋಪಹಸ್ಯ ಚ ಅವಷ್ಟಭ್ಯ ಧನುಷ್ಕೋಟಿಂ
ರುರೋಧ ವಿಬುಧಾನಸ್ತತಃ ಓಡ್ತಾ ಇರುವ ಆ ದೇವತೆಗಳನ್ನು ಕೂಡ ಸದಾಶಿವ ತಡದ. ತಥೋವಾ ಗಮರೈರುಕ್ತ ಜಾಂತಸ್ಯ ಧನುಷೋಚ್ಛಿನತ್ ಅಥ ತತ್ಸಹಸಾ ರಾಜನ್ ಛಿನ್ನಜ್ಯಂ ವಿಸ್ಫುರದ್ಧನು. ಆಗ ದೇವತೆಗಳು ಪಾರ್ವತಿಯನ್ನು ಬೇಡಿಕೊಂಡರು. ಪಾರ್ವತಿ ಅಲ್ಲ, ಸರಸ್ವತಿಯನ್ನು ಬೇಡಿಕೊಂಡರು. ವಾಗ್ದೇವತೆ ಅಂತುಂಟು, ಆದರೆ ಇಲ್ಲಿ ನಾವು ಸರಸ್ವತಿ ಅಂತಲೇ ಅರ್ಥ ಮಾಡಬೇಕು. ಸರಸ್ವತಿಯನ್ನು ಬೇಡಿಕೊಂಡರು. ಆಗ ಸದಾಶಿವನ ಬಿಲ್ಲಿನ ನೇಣನ್ನು ಆ ಪಾರ್ವತಿ ಕತ್ತರಿಸಿದಳು. ಯಾವಾಗ ನೇಣು ಕತ್ತರಿಸಿ ಹೋಯ್ತೋ ಬಾಣ ಬಿಡ್ಲಿಕ್ಕೆ ಆಗಲಿಲ್ಲ. ಅವನಿಂದ ಏನು ಅಪಾಯ ಆಗೋದಿಲ್ಲ, ಯಾಕೆ ಅಂದರೆ ಬಿಲ್ಲಿಲ್ಲ, ಬಿಲ್ಲಿದೆ, ಬಿಲ್ಲಿಗೆ ನೇಣಿಲ್ಲ, ಆದ್ದರಿಂದ ಬಾಣವನ್ನು ಎಸೆಲಿಕ್ಕಾಗಲ್ಲ ಅನ್ನೋದನ್ನು ತಿಳಿದು ದೇವತೆಗಳು ನಿಧಾನವಾಗಿ ಸದಾಶಿವನ ಬಳಿಗೆ ಹೋಗಿ ಅವನನ್ನು ಒಲಿಸಿದರು. ತಪ್ಪಾಯಿತು ಅಂತ ಬೇಡಿಕೊಂಡ್ರು. ತತ ಪ್ರಸನ್ನೋ ಭಗವಾನ್ ಪ್ರಾಸ್ಯತ್ ಕೋಪಂ ಜಲಾಶಯೇ ಸಜಲಂ ಪಾವಕೋ ಭೂತ್ವಾ ಶೋಷಯತ್ಯಖಿಲಂ ವಿಭೋ. ಆ ಸದಾಶಿವ ಇವರೆಲ್ಲರಿಂದ ಸಂತುಷ್ಟನಾಗಿ ಇವರ ಪ್ರಾರ್ಥನೆಯಿಂದ ತನ್ನ ಕೋಪವನ್ನು ನೀರಿನೊಳಗಡೆ ಇಟ್ಟ. ಇವತ್ತಿಗೂ ಕೂಡ ನೀರು ಒಣಗತ್ತೆ, ನೀರಿನ ಒಳಗಡೆಯೇ ಕಿಚ್ಚು ಇದೆ. ಸದಾಶಿವ ಪ್ರಸನ್ನನಾಗಿ ಭಗನಿಗೆ ಕಣ್ಣುಗಳನ್ನು ಕೊಟ್ಟ, ಸವಿತೃದೇವತೆಗೆ ತೋಳುಗಳನ್ನು ಕೊಟ್ಟ, ಪೂಷನ್ನನ ಹಲ್ಲುಗಳನ್ನು ಕೊಟ್ಟ, ಯಜ್ಞ ಅನ್ನೋದನ್ನು ಸಂತೈಸಿದ. ತಸ್ಮಿನ್ ಕ್ರುದ್ಧೇ ಭವತ್ ಸರ್ವಂ ಅಸ್ವಸ್ಥಂ ಭುವನಂ ಪ್ರಭೋ. ಆಮೇಲೆ ಸರ್ವಾಣಿ ಚ ಹವಿಂಶಸ್ಯ ದೇವಾಭಾಗಮಕಲ್ಪಯತ್ ಯೇಷತೆ ರುದ್ರಭಾಗ ಅಂತ ಎಲ್ಲದರಲ್ಲಿ ರುದ್ರನಿಗೆ ಭಾಗವನ್ನು ಕಲ್ಪನೆ ಮಾಡಿದರು. ಅಂದರೆ ಯಜ್ಞದಲ್ಲಿ ಸದಾಶಿವನಿಗೆ, ಎಲ್ಲ ಯಜ್ಞದಲ್ಲಿಯೂ ಸದಾಶಿವನಿಗೆ ಹವಿಸ್ಸನ್ನು ಕೊಡಬೇಕು ಅಂತ ಚಿಂತನೆ ಮಾಡಿದರಂತೆ. ಅಂತಹ ಸದಾಶಿವನಿಂದ ನಿನ್ನ ಮಕ್ಕಳು ಸತ್ತಿದ್ದಾರೆ. ನತನ್ಮನಸಿ ಕರ್ತವ್ಯಂ ನಹಿ ತದ್ರೌಣಿನಾ ಕೃತಂ ಮಹಾದೇವ ಪ್ರಸಾದ ಸಹ ಕುರು ಕಾರ್ಯಮನಂತರಂ. ಆದರೆ ಅದು ಕಳೆದು ಹೋಯಿತು. ಈಗ ಅಂತೂ ನೀನು ಮನಸ್ಸು ಮಾಡಬೇಡ, ಶೋಕದಲ್ಲಿ ನಿನ್ನ ಮನಸ್ಸನ್ನು ಇಡಬೇಡ. ದೇವರ ಅನುಗ್ರಹದಿಂದ ಮುಂದಿನ ಕೆಲಸ ಏನಾಗತ್ತೆ ಅದನ್ನು ಮಾಡು ಅನ್ನುವಲ್ಲಿಗೆ ಸೌಪ್ತಿಕ ಪರ್ವ ಮುಗೀತು. ಅತ್ಯಂತ ಚಿಕ್ಕ ಪರ್ವಗಳಲ್ಲಿ ಸೌಪ್ತಿಕ ಪರ್ವವು ಒಂದು. 9 ಅಧ್ಯಾಯಗಳು, ಕೇವಲ 820 ಶ್ಲೋಕಗಳು ಮಾತ್ರ ಸೌಪ್ತಿಕ ಪರ್ವದಲ್ಲಿ ಇರೋದು. ಇಲ್ಲಿಂದ ಮುಂದೆ ಸ್ತ್ರೀ ಪರ್ವ ಬರುತ್ತೆ. ಸ್ತ್ರೀ ಪರ್ವಕ್ಕೆ ಹೋಗುವ ಮೊದಲು ಈ ಬೇರೆ ಬೇರೆ ಪುರಾಣಗಳಲ್ಲಿಯೂ ಈ ಕಥೆ ಬರ್ತದೆ. ಪುರಾಣ ಅನ್ನೋದಕ್ಕಿಂತ ಹೆಚ್ಚು ಬ್ರಾಹ್ಮಣಾರಣ್ಯಕಗಳಲ್ಲಿ ಈ ಕಥೆ ಬರುತ್ತೆ. ವಿಶೇಷತಃ ಶತಪಥ ಬ್ರಾಹ್ಮಣ. ಇದಕ್ಕೆ ಒಂದು ಸ್ವಲ್ಪ ಹಿನ್ನೆಲೆಯಾಗಿ ಕೆಲವೊಂದು ಸಂಗತಿಯನ್ನು ನಿಮಗೆ ಹೇಳಬೇಕಾಗತ್ತೆ. ಒಂದು, ಯಜುರ್ವೇದ ಪ್ರಧಾನವಾಗಿ 2 ಭಾಗಗಳನ್ನು ಹೊಂದಿದೆ, ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ. ಶುಕ್ಲ ಯಜುರ್ವೇದ ಅಂದರೆ ಕರ್ಮವನ್ನು ವಿಧಾನ ಮಾಡುವ ಭಾಗಗಳು ಸಂಹಿತೆಯಲ್ಲಿ ಇರೋದಿಲ್ಲ, ಅದು ಶುಕ್ಲ ಯಜುರ್ವೇದ ಸಂಹಿತ. ಶುಕ್ಲ ಯಜುರ್ವೇದದಲ್ಲಿ 40 ಅಧ್ಯಾಯಗಳಿದೆ. 40ನೆಯ ಅಧ್ಯಾಯವೇ ಈ ಈಶಾವಾಸ್ಯ ಉಪನಿಷತ್ತು ಅಂತ ಇವತ್ತು ನಾವೇನು ಕರೀತೇವೆ ಅದು. ಅದರ ಒರಿಜಿನಲ್ ನೇಮ್ ಯಾಜ್ಞೀಯ ಮಂತ್ರ ಉಪನಿಷತ್ತು. ಪ್ರಧಾನವಾಗಿ ಈ ಮಂತ್ರ ಶುಕ್ಲ ಯಜುರ್ವೇದ ಏನಿದೆ, ಅಶ್ವಮೇಧ ಮತ್ತು ರಾಜಸೂಯ ಯಾಗದ ಮಹತ್ವವನ್ನು, ಅಲ್ಲಿ ಆಗಬೇಕಾದ ಕ್ರಿಯೆಗಳನ್ನು ಹೇಳುತ್ತದೆ.
ಈ ಶುಕ್ಲ ಯಜುರ್ವೇದ ಅದರ ಬ್ರಾಹ್ಮಣ ಮತ್ತು ಆರಣ್ಯಕ ಉಪನಿಷತ್ತು ಒಂದೇ ಕಡೆಗೆ ಸಿಗತ್ತೆ. ಅದನ್ನೇ ಶತಪಥ ಬ್ರಾಹ್ಮಣ ಅಂತ ಕರೀತಾರೆ. ಶತ ಅಂದರೆ 100, ಪಥ ಅಂದರೆ ಅಧ್ಯಾಯ. 100 ಅಧ್ಯಾಯಗಳ ಬ್ರಾಹ್ಮಣ, ವಿಪರೀತ ದೊಡ್ಡದು. ಅದರಲ್ಲಿ ಪ್ರತಿಯೊಂದು ಯಜ್ಞದ ಭಾಗಗಳನ್ನು ಬಿಡಿಬಿಡಿಯಾಗಿ ನಿರೂಪಣೆ ಮಾಡಿದ್ದಾರೆ, ಡೀಟೇಲ್ ಆಗಿ ನಿರೂಪಣೆ ಮಾಡಿದ್ದಾರೆ. ಆ ಶತಪಥ ಬ್ರಾಹ್ಮಣವನ್ನ ನಾವು ಓದಿದರೆ ದೇವರ ಅವತಾರಗಳ ಅಧ್ಯಾತ್ಮದ ಮಹತ್ವ ಏನು, ವಾಮನಾವತಾರ, ತ್ರಿವಿಕ್ರಮಾವತಾರದ ಅಧ್ಯಾತ್ಮ ಸಂದೇಶ ಏನು, ಆಮೇಲೆ ಇತ್ಯಾದಿಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ಅನೇಕ ಸಂಗತಿಗಳಿದೆ, ಅದನ್ನು ನಿರೂಪಣೆ ಮಾಡುತ್ತೆ. ಆಯ್ತಾ? ಈ ಶತಪಥ ಬ್ರಾಹ್ಮಣದಲ್ಲಿ ಈ ನಾವು ಹಿಂದೆ ನೋಡಿದೆವಲ್ಲ ಆ ಕಥೆ ಬರುತ್ತೆ. ಆಮೇಲೆ ತೈತ್ತಿರೀಯ ಬ್ರಾಹ್ಮಣ, ನಾನು ಆಗಲೇ ಹೇಳಿದೆ ಶುಕ್ಲ ಯಜುರ್ವೇದ ಅಂತ ಒಂದಿದೆ ಅಂತ, ಕೃಷ್ಣ ಯಜುರ್ವೇದ ಅಂತ ಇನ್ನೊಂದಿದೆ. ಕೃಷ್ಣ ಯಜುರ್ವೇದದಲ್ಲಿ ಕೃಷ್ಣ ಅಂದರೆ ಮಿಶ್ರ ಅಂತ, ಇವರೆಲ್ಲ ಬ್ಲ್ಯಾಕ್ ಯಜುರ್ವೇದ ಅಂತ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಅಲ್ಲ, ಮಿಶ್ರಿತವಾದದ್ದು. ಯಾವುದರಿಂದ ಮಿಶ್ರಿತವಾಗಿದೆ? ಕರ್ಮವಿಧಾಯಕವಾದ ವಾಕ್ಯಗಳ ಮಿಶ್ರಣ ಇದೆ. ಕರ್ಮವಿಧಾಯಕವಾದ ವಾಕ್ಯಗಳ ಮಿಶ್ರಣ ಇದೆ. ಆದ್ದರಿಂದ ಇದನ್ನು ಏನಂತ ಕರೀತಾರೆ? ಕೃಷ್ಣ ಯಜುರ್ವೇದ ಅಂತ ಕರೀತಾರೆ. ಆ ಕೃಷ್ಣ ಯಜುರ್ವೇದಕ್ಕೆ ಇನ್ನೊಂದು ಹೆಸರು ತೈತ್ತಿರೀಯ ಸಂಹಿತೆ ಅಂತ. ಅದಕ್ಕೆ ತೈತ್ತಿರೀಯ ಆರಣ್ಯಕ, ತೈತ್ತಿರೀಯ ಬ್ರಾಹ್ಮಣ, ತೈತ್ತಿರೀಯ ಉಪನಿಷತ್ತು, ಹೀಗೆ ಅಲ್ಲಿ ಪ್ರತ್ಯೇಕವಾಗಿದೆ. ತೈತ್ತಿರೀಯ ಬ್ರಾಹ್ಮಣ ಇದೆ, ತೈತ್ತಿರೀಯ ಸಂಹಿತೆ ಇದೆ, ತೈತ್ತಿರೀಯ ಬ್ರಾಹ್ಮಣ ಇದೆ, ತೈತ್ತಿರೀಯ ಆರಣ್ಯಕ ಇದೆ, ತೈತ್ತಿರೀಯ ಉಪನಿಷತ್ತಿದೆ. ಶುಕ್ಲ ಯಜುರ್ವೇದದಲ್ಲಿ ಎಲ್ಲ ಒಟ್ಟಿಗೆ. ಸಂಹಿತೆ ಒಂದು ಪ್ರತ್ಯೇಕ ಉಂಟು, 40 ಅಧ್ಯಾಯಗಳ ಸಂಹಿತೆ. ಅದರಲ್ಲಿಯೇ ಕೊನೆಯಲ್ಲಿ ಕಡೆಯದು 40ನೇ ಅಧ್ಯಾಯ ಬಂದು ಈಶಾವಾಸ್ಯ ಉಪನಿಷತ್ತು. ಆಮೇಲೆ ಇಡೀ ಬ್ರಾಹ್ಮಣಾರಣ್ಯಕ ಉಪನಿಷತ್ತು ಒಂದೇ ಮೊತ್ತವಾಗಿ ಸಿಗುತ್ತೆ. ಅದೇ ಶತಪಥ ಬ್ರಾಹ್ಮಣ. 100 ಅಧ್ಯಾಯಗಳಿದೆ. ಆ ಶತಪಥ ಬ್ರಾಹ್ಮಣದ 93ನೇ ಅಧ್ಯಾಯದಿಂದ 99ನೇ ಅಧ್ಯಾಯದ ತನಕ ಏನು ಅಧ್ಯಾಯಗಳಿದೆ ಅದನ್ನು ಬೃಹದಾರಣ್ಯಕ ಉಪನಿಷತ್ತು ಅಂತ ಕರೀತಾರೆ. ಮಧ್ವಾಚಾರ್ಯರ ಭಾಷ್ಯ ಬೃಹದಾರಣ್ಯಕ ಉಪನಿಷತ್ತಿಗಿದೆ. ಎಷ್ಟು ಬ್ರಹ್ಮಾಂಡವಾಗಿದೆ ಅಂದರೆ ಅಷ್ಟು ಬ್ರಹ್ಮಾಂಡ ಅದು. 3 ಬೃಹತ್ರಯಿ ಅಂತ ಕರೀತಾರೆ. ಇದು ಐತರೇಯ, ಮಹೈತರೇಯ, ಆಮೇಲೆ ಛಾಂದೋಗ್ಯ, ಆಮೇಲೆ ಬೃಹದಾರಣ್ಯಕ. ಅವು 3 ಭಾಷ್ಯಗಳು ಒಂದೊಂದು ಸಾಗರ ಇದ್ದ ಹಾಗೆ. 3 ಭಾಷ್ಯಗಳು ಉಪನಿಷತ್ತನ್ನು ಹೇಳ್ತಾ ಇರೋದು. ಭಾಷ್ಯಗಳೇ ಒಂದು ಸಾಗರ ಇದ್ದ ಹಾಗೆ. ಅಷ್ಟು ಅದ್ಭುತವಾದ ವಿಷಯಗಳನ್ನು ಒಳಗೊಂಡಿದೆ. ನಾವು ಮಧ್ವಾಚಾರ್ಯ ಗ್ರಂಥ ಓದಿದ್ರೆ ಹೇಗೆ? ಓದಬಾರ್ದಲ್ವಾ? ಅದಕ್ಕೆ ಅಜ್ಞಾನದಿಂದ ಸುಖವಾಗಿ ಇದ್ದೇವೆ. ಆಚಾರ್ಯರ ಭಾಷ್ಯಗಳನ್ನು ನೀವು ಆದರ ಹಿನ್ನೆಲೆಯಲ್ಲಿ ನೋಡಿದ್ರೆ ಅದು ಏನು ಆಚಾರ್ಯರು ಕೊಟ್ಟಷ್ಟು ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಹಾಗೆ ಅದರಿಂದ ಅಲ್ಲಿ ಎಲ್ಲ ತೈತ್ತಿರೀಯ ಬ್ರಾಹ್ಮಣಾರಣ್ಯಕಗಳಲ್ಲಿಯೂ ಈ ಕಥೆ ಬರುತ್ತೆ. ಯಾವುದು? ಸದಾಶಿವ ಬಿಲ್ಲನ್ನು ಹಿಡಿದ ಆಗ ಯಜ್ಞ ಬೆದರಿತು. ಯಜ್ಞ ಬೆದರಿ ಓಡಿ ಹೋಯಿತು. ಇದು
ಅಲ್ಲಿ ಇದನ್ನ ಭಾಗವತದಲ್ಲಿ ಇದಕ್ಕೆ ಸಿಮಿಲರ್ ಆಗಿರತಕ್ಕಂತಹ ಒಂದು ಕಥೆಯನ್ನು ನೋಡ್ತೇವೆ. ಈ ಮಹಾಭಾರತದ ಈ ಕಥೆ ಭಾಗವತದ 4ನೇ ಸ್ಕಂದದ ಕಥೆಗೆ ಜಾಯಿನ್ ಆಗತ್ತೆ. ದಕ್ಷ ಪ್ರಜಾಪತಿ ಯಜ್ಞ ಮಾಡ್ತಾನೆ, ಬೃಹಸ್ಪತಿ ಸವ ಅಂತ. ಅದರಲ್ಲಿ ಸದಾಶಿವನಿಗೆ ಭಾಗ ಇರೋದಿಲ್ಲ. ಅದರಲ್ಲಿ ಮಾತಿನ ಅಧಿದೇವತೆಯಾದ ಪಾರ್ವತಿ ಮನಸ್ಸಿಗೆ ಅಂದರೆ ಮನೋಭಿಮಾನಿಯಾದ ಸದಾಶಿವನಿಗೆ ಜಾಗ ಇಲ್ಲ ಅನ್ನೋದನ್ನು ನೋಡಿ ಮಾತಿನ ಅಧಿದೇವತೆಯಾದ ಪಾರ್ವತಿ ಆತ್ಮಾಹುತಿ ಮಾಡಿಕೊಳ್ತಾಳೆ. ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಸದಾಶಿವನಿಗೆ ತಾವು ಸ್ಥಳ ಇಲ್ಲ ಅಂತ ಹೇಳಿ ಪಾರ್ವತಿ ತನ್ನ ಆಹುತಿಯನ್ನು ಕೊಟ್ಕೊಳ್ತಾಳೆ. ಅಂದರೆ ಮನಸ್ಸು ಇಲ್ಲದಲ್ಲಿ ಮಾತು ಇರೋದಿಲ್ಲ ಅಂತ ಇದು ಒಂದು ಅರ್ಥ ಆಗ್ತದೆ. ಅಲ್ಲಿ ದೇವತೆಗಳ ಅಂಗಾಂಗಗಳೆಲ್ಲ ಛೇದ ಆಗತ್ತೆ. ಆ ಅಂಗಾಂಗಗಳು ಛೇದ ಆಗೋದನ್ನು ಮಾತ್ರ ಮಹಾಭಾರತ ಉಲ್ಲೇಖಿಸುತ್ತೆ, ದಕ್ಷ ಪ್ರಜಾಪತಿಯದ್ದು ಉಲ್ಲೇಖಿಸಲ್ಲ. ಅದರಿಂದಾಗಿ ಇಡೀ ಈ ಕಥೆಯನ್ನು ಒಟ್ಟು ಗ್ರಹಿಸಬೇಕು ಅಂತಂದರೆ ಮೊದಲು ಶತಪಥ ಬ್ರಾಹ್ಮಣ ಮತ್ತು ತೈತ್ತಿರೀಯ ಬ್ರಾಹ್ಮಣದ ತುಣುಕುಗಳನ್ನು ತಗೊಳ್ಬೇಕು. ಆಮೇಲೆ ಭಾಗವತದ ಚತುರ್ಥ ಸ್ಕಂದವನ್ನು ತಗೊಳ್ಬೇಕು. ಆಮೇಲೆ ಅದಕ್ಕೆ ವ್ಯಾಖ್ಯಾನವಾಗಿ ಮಹಾಭಾರತದ ಕಥೆಯನ್ನು ತಗೊಳ್ಬೇಕು. ಆಗ ಒಂದು ಸಮಗ್ರ ಚಿತ್ರಣ ಮೂಡುತ್ತೆ. ಅದರಿಂದಾಗಿ ಈ ಕಥೆಯನ್ನು ನಾವು ಹಲವಾರು ಗ್ರಂಥಗಳ ಅವಲೋಕನದಿಂದ ಚಿಂತನೆ ಮಾಡಬೇಕಾಗತ್ತೆ. ಅದರ ಸ್ಥೂಲವಾದ ನಿರೂಪಣೆಯನ್ನು ನಾನು ಹೇಳುತ್ತೇನೆ. ಶತಪಥ ಬ್ರಾಹ್ಮಣ ಮತ್ತು ತೈತ್ತಿರೀಯ ಬ್ರಾಹ್ಮಣದಲ್ಲಿ ಹೀಗೊಂದು ಕಥೆ ಇದೆ. ದೇವಾವೈ ಯಜ್ಞಂ ಗ್ರಹೀತು ಮೈಚ್ಛನ್, ದೇವತೆಗಳು ಯಜ್ಞವನ್ನು ಗ್ರಹಿಸಬೇಕು ಅಂತ ಹೊರಟರು. ಯಜ್ಞೋ ಮೃಗೋ ಭೂತ್ವಾ, ಯಜ್ಞ ಮೃಗವಾಯಿತು, ರಾಕ್ಷಸರಲ್ಲಿ ನಿಂತಿತು. ಆಮೇಲೆ ಯಜ್ಞ ತನ್ನ ನೆಲೆಯನ್ನು ಇಷ್ಟಪಡಲಿಲ್ಲ, ಅಲ್ಲಿಂದಲೂ ಓಡಿತು. ಯಜ್ಞ ಮನುಷ್ಯರಲ್ಲಿ ನೆಲೆಗೊಂಡಿತು. ಅಲ್ಲಿಯೂ ನನಗೆ ಒಳ್ಳೆ ಮನೆ ಅಲ್ಲ ಇದು ಅಂತ ಅನ್ನಿಸಿತು. ಅಲ್ಲಿಂದಲೂ ಓಡಿತು ಯಜ್ಞ. ಓಡಿ ಗೋವುಗಳಲ್ಲಿ ನಿಂತಿತು. ಇದು ಕೂಡ ನನಗೆ ಸರಿಯಾದ ಮನೆಯಲ್ಲ ಅಂತ ಹೇಳಿಕೊಂಡು ಕುದುರೆಯಲ್ಲಿ ನಿಂತಿತು. ಆಗ ಕುದುರೆಗಳಲ್ಲಿ ನಿಂತು ಸಂತೋಷಪಟ್ಟಿತು. ಸದಾಶಿವನು ಕೂಡ ಯಜ್ಞವನ್ನು ಹೊಡಿಲಿಕ್ಕೆ ಅಂತ ಬಂದವನು ಮೆಚ್ಚಿಕೊಂಡ. ಅವತ್ತಿನಿಂದ ಅಶ್ವಮೇಧ ಶುರು ಆಯಿತು. ನೋಡಿ, ಇದು ಅಲ್ಲಿರುವ ರೂಪಕ ಕಥೆ. ಈ ಕಥೆಯನ್ನು ನೀವು ನಿರೂಪಣೆ ಮಾಡಿದರೆ ಅಶ್ವಮೇಧ ಮತ್ತು ರಾಜಸೂಯ ಯಾಗ ಇವೆರಡನ್ನ ಮನುಷ್ಯರನ್ನು ಬಳಸಿ ಮಾಡಬೇಕು ಅಂತ ಜರಾಸಂಧ ಅಂದುಕೊಂಡ. ನರಮೇಧ ಮಾಡೋಣ ಅಂತ. ಸ್ವಯಂ ಕೃಷ್ಣ ನಾರಾಯಣ ಅದನ್ನು ತಪ್ಪು ಅಂತ ಚಿಂತಿಸಿ ಜನರಿಗೆ ಹೇಳಿ ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗದ ಮಿಶ್ರಣವನ್ನು ಮಾಡಿಸಿದ. ಇದು ಮಹಾಭಾರತದ ಸಭಾಪರ್ವದಲ್ಲಿರುವ ಕಥೆ. ಇದಕ್ಕೆ ವ್ಯಾಖ್ಯಾನ ಆಗಿ ನಿಲ್ಲುತ್ತೆ. ಇದರೊಂದಿಗೆ ಈ ಕಥೆಗೆ ಬರೋಣ. ಲೋಕಯಜ್ಞ, ಕ್ರಿಯಾಯಜ್ಞ, ಗೃಹಯಜ್ಞ ಸನಾತನ, ಪಂಚಭೂತ ನೃಯಜ್ಞಶ್ಚ ಯಜ್ಞೇ ಸರ್ವಮಿದಂ ಜಗತ್.
ಸದಾಶಿವನ ಯೋಗ್ಯತೆ ಬಹಳ ದೊಡ್ಡದು. ಅವನು ನರಯಜ್ಞವನ್ನು ಮಾಡಬೇಕು ಅಂತ ಹೊರಟ, ಲೋಕಯಜ್ಞ ಮಾಡಬೇಕು ಅಂತ ಹೊರಟ. ಅಂದರೆ ಲೋಕ ಒಳ್ಳೆಯ ದಾರಿಯಲ್ಲಿ ನಡೆಯೋದಿದೆಯಲ್ಲ, ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂದರೆ ಸದಾಶಿವನ ನಿಯಮನ ಬೇಕು, ಅಂದರೆ ಮನಸ್ತತ್ವ ಅಂತ. ಆ ಮನೋಭಿಮಾನ ಅನ್ನುವುದು ಬೇಕು. ಯಾವಾಗ ಮನಸ್ಸು ಕಲುಷಿತ ಆಗಿ ಯಜ್ಞವನ್ನು ವಿರೋಧಿಸುತ್ತೆ, ನನಗೆ ಯಜ್ಞದಲ್ಲಿ ಸ್ಥಳ ಇಲ್ಲ ಅಂತ ಹೇಳಿ ವಿರೋಧಿಸುತ್ತೆ, ಆವಾಗ ವಾಗ್ದೇವಿ ಅಂದರೆ ಸರಸ್ವತಿ ಆ ವಷಟ್ಕಾರವನ್ನು ಕತ್ತರಿಸ್ತಾಳೆ. ಅಂದರೆ ಮನಸ್ಸು ಯಜ್ಞದಿಂದ ತೃಪ್ತವಾಗುವುದಿಲ್ಲ, ಮನಸ್ಸಿನಿಂದ ಯಜ್ಞವನ್ನು ಗ್ರಹಿಸಲಾಗುವುದಿಲ್ಲ. ಆಗ ನಾವೇನು ಮಾಡಬೇಕಾಗತ್ತೆ? ಮನಸ್ಸನ್ನು ಮೀರಿ ವಾಕ್ಯ ಪ್ರಮಾಣ ಅಂದರೆ ವೇದ ಪ್ರಮಾಣ, ವೇದದಲ್ಲಿ ಹೀಗೆ ಹೇಳಿದೆ ಮಾಡಬೇಕು, ಅದರ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತನ್ನುವ ನಿಟ್ಟಿನಲ್ಲಿ ಹೋಗ್ತೇವೆ. ಆಮೇಲೆ ಮನಸ್ಸಿಗೆ ಸಮಾಧಾನ ಮಾಡ್ತಾರೆ. ಓ ಮನಸ್ಸೇ, ನಿನಗೆ ಮೀರಿದ ತತ್ವ ಯಜ್ಞ ಅನ್ನೋದು, ಅದರಿಂದ ವೇದ ವಾಕ್ಯಗಳಿಗೆ ಅನುಗುಣವಾಗಿ ಮನಸ್ಸು ಚಿಂತನೆ ಮಾಡಬೇಕು ಅಂತ. ಆಗ ಮನೋಭಿಮಾನಿಯಾದ ಸದಾಶಿವ ಸಂತೋಷ ಪಡ್ತಾನೆ. ಮನಸ್ಸಿನ ಸೋಲು ಮನಸ್ಸಿಗೆ ಅರ್ಥ ಆಗುತ್ತೆ. ಹಾಗಂತ ಮನಸ್ಸಿಗೆ ಭಾಗ ಇಲ್ವಾ? ಇದೆ ಯಜ್ಞದಲ್ಲಿ. ಏಕೆಂದರೆ ಯಜ್ಞ ಅಂತಂದರೆ ಧರ್ಮಾರ್ಥ ಕಾಮಗಳೆಲ್ಲವೂ ನೆಲೆಗೊಂಡ ಜಾಗ. ಯಜ್ಞದಲ್ಲಿ ಪಾತ್ರೆ ತೊಳಿತಾ ಹೆಣ್ಣು ಮಕ್ಕಳು ವೇದಗಳನ್ನು ಹಾಡಿಕೊಂಡು ಪಾತ್ರೆ ತೊಳೆಯೋ ಒಂದು ಸೂಕ್ತ ಇದೆ. ಇದೆಲ್ಲ ಹೇಳಿದ್ರೆ ಹೊಸದು ಅಂತ ಅನ್ಸುತ್ತೆ. ನಾವೇನು ಮಾಡೋಣ? ನಮ್ಮ ತಪ್ಪೋ? ವೇದದ ಬಗ್ಗೆ ನೋಡೋದ ಬೇರೆಯವರು ಅಥವಾ ಹೇಳದೇ ಇರೋದು ನಮ್ಮ ತಪ್ಪ, ಅವ್ರ ತಪ್ಪ? ಏನ್ರಿ ಹೊಸದೇ ಹೇಳ್ತಾ ಇದ್ದೀರಲ್ಲ ಅಂತ. ನಾನು ಹೊಸದೇ ಹೇಳ್ತಾ ಇಲ್ಲ, ಅತ್ಯಂತ ಹಳೆಯದನ್ನು ಹೇಳ್ತಾ ಇರೋದು. ಅಶ್ಲೀಲ ಸೂಕ್ತ ಅಂತೂ ಇದ್ದೇ ಇದೆ ಅಂತ ನಾನು ಹೇಳ್ತಾನೆ ಇರ್ತೇನೆ. ಕುದುರೆಯ ಕಿವಿಯಲ್ಲಿ ಪುರೋಹಿತರು ಹೇಳುವಂಥದ್ದು, ಯಕೋ ಸಕಾಶ ಕುಂತಿಕಾಲ ಹಗೀತಿ ವಂಚತಿ ಅಂತ ಹೇಳುವಂಥದ್ದು. ಆ ತರಹದ ಮನಸ್ಸಿಗೆ ಸಂತೋಷ ನೀಡುವ ನೃತ್ಯ, ಆಮೇಲೆ ಕಲೆ, ಹಾಸ್ಯ, ಎಲ್ಲ ರಸವನ್ನು ಒಳಗೊಂಡ ಎಲ್ಲ ತರಹದ ಸನ್ಮಾನ ಮೊದಲಾದವುಗಳನ್ನು, ಜವಾಬ್ದಾರಿಗಳನ್ನು ಒಳಗೊಂಡ ಕ್ರಿಯಾಕಲಾಪ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಅದಕ್ಕೆ ಯಜ್ಞದಲ್ಲಿ ಜ್ಯಾಮಿತಾ ದೋಷ ಪರಿಹಾರ ಅಂತ. ಒಂದೇ ಸಮ ಯಜ್ಞ ಮಾಡಿ ಸುಸ್ತಾದಾಗ ಆಟ ಆಡಲಿಕ್ಕೆ, ತಮಾಷೆ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವೂ ಯಜ್ಞದಲ್ಲಿ ಉಂಟು. ಅದಕ್ಕೆ ನೋಡಿ, ಮಹಾಭಾರತ, ಭಾಗವತ ಮತ್ತು ಬೇರೆ ಪುರಾಣಗಳೆಲ್ಲ ಯಜ್ಞದ ನಡುವೆಯೇ ನಡೆಯುವಂಥದ್ದು. ಬೆಳಗ್ಗೆ ಹೋಮ ಮಾಡಿ ಬಂದು ಕೂತ್ಕೊಳ್ತಾರೆ. ಆಗ ಆ ಪುರಾಣ ಕಥಾಶ್ರವಣ ರೋಮಹರ್ಷಣನಿಂದ ತಪ್ಪಿದರೆ ರೋಮಹರ್ಷಣನ ಮಗ ಉಗ್ರಶ್ರವನಿಂದ ಆಗತ್ತೆ. ಇದು ಈ ಕಥೆಯದ್ದು ಆಂತರ್ಯ. ಇದು ಈ ರೀತಿ ಎಲ್ಲ ದೇವತೆಗಳನ್ನು ಸೋಲಿಸಿದ, ಎಲ್ಲ ದೇವತೆಗಳಿಗಿಂತ ಮಿಂಚಿದ, ಮೀರಿದ, ಎಲ್ಲ ದೇವತೆಗಳಿಗೆ ಅನುಗ್ರಾಹಕನಾದ ಸದಾಶಿವ ಏನಿದ್ದಾನೆ, ಆ ಸದಾಶಿವನ ಅನುಗ್ರಹದಿಂದ ಅಶ್ವತ್ಥಾಮ ಎಲ್ಲರನ್ನೂ ಕೊಂದ. ಇದು ಕೃಷ್ಣನ ಉತ್ತರ. ಅಂದರೆ ಅವನಿಗೆ ಕೇಳದ ನೇರವಾಗಿ ಹೇಗೆ ಕೊಂದ ಅಶ್ವತ್ಥಾಮ ಎಲ್ಲರನ್ನ, ಅದಕ್ಕೆ ಮಾತ್ರ ಉತ್ತರಿಸಿದ. ಯಾವ ಕರ್ಮದಿಂದ ಸತ್ರು ಅದಕ್ಕೆ ಉತ್ತರಿಸಲಿಲ್ಲ.
ಅದು ಅವನಿಗೆ ಗೊತ್ತಾಗತ್ತೆ. ಮುಂದೆ ಕಲಿ ಮತ್ತು ಬಲಿ ಇಬ್ಬರೂ ಕೂಡ ಆಕ್ರಮಣ ಮಾಡ್ತಾರೆ ಯುಧಿಷ್ಠಿರನ ರಾಜ್ಯದಲ್ಲಿ. ಆಗ ಯುಧಿಷ್ಠಿರನೇ ಒಂದು ಮಾತು ಹೇಳ್ತಾನೆ, ಅದು ಅವನ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಕೆಲವೊಮ್ಮೆ ನಮಗೆ ಬರುವಂತಹ ಪ್ರಶ್ನೆಗಳು ಹಾಗೇ ಇರುತ್ತೆ. ನಾವೊಂದು ಪ್ರಶ್ನೆಯನ್ನು ಬರೆದಿಟ್ಕೊಂಡು ಒಂದು ಸ್ವಲ್ಪ ದಿವಸ ಆದಮೇಲೆ ನೋಡಿದ್ರೆ ನಮಗೆ ಉತ್ತರ ಸಿಕ್ಕಿರುತ್ತೆ, ಅಥವಾ ನಮ್ಮ ನಡೆಯಲ್ಲಿಯೇ ಅದಕ್ಕೆ ಉತ್ತರ ಅಭಿವ್ಯಕ್ತ ಆಗಿರುತ್ತೆ. ಆವಾಗಲೂ ಯಾವಾಗ ಆಗಲ್ಲ ಅಂತ ಅನ್ಸತ್ತೆ, ಆಗ ನಾವು ಹಿರಿಯರ ಸಮ್ಮುಖದಲ್ಲಿ ಆ ಪ್ರಶ್ನೆಯನ್ನು ಚರ್ಚೆ ಮಾಡಬೇಕಾಗತ್ತೆ. ಅದರಿಂದ ಧರ್ಮರಾಜನ ಈ ಪ್ರಶ್ನೆ, ಅದಕ್ಕೆ ಕೃಷ್ಣ ಉತ್ತರ ಕೊಡಲಿಲ್ಲ, ಅದರಿಂದ ನಾವು ತಿಳ್ಕೊಳ್ಬಹುದು. ಈ ರೀತಿ ಸ್ತ್ರೀ ಪರ್ವ ಮುಗಿಯುತ್ತೆ, ಐಶಿಕ ಪರ್ವ ಮುಗಿಯುತ್ತೆ, ಸ್ತ್ರೀ ಪರ್ವ ಶುರು ಆಗುತ್ತೆ. ಈ ಸ್ತ್ರೀ ಪರ್ವದಲ್ಲಿ ಇದು ಕೂಡ ಬಹಳ ಚಿಕ್ಕದು. ಈ ಸ್ತ್ರೀ ಪರ್ವ 10-12 ಅಧ್ಯಾಯ ಅಷ್ಟೇ ಇರೋದು. ಈ ಸ್ತ್ರೀ ಪರ್ವದ ಮೇಲೆ ಎಲ್ಲ ಕವಿಗಳ ಕಣ್ಣು ಬಿದ್ದಿದೆ. ಪ್ರತಿಯೊಬ್ಬ ಕವಿಗಳ ಕಣ್ಣು. ಅಲಂಕಾರ ಶಾಸ್ತ್ರದಲ್ಲಿ ಮಹಾಭಾರತದಿಂದ ಏನಾದರೂ ಕೊಟೇಶನ್ ತಗೊಂಡು ಚರ್ಚೆ ಮಾಡಿದ್ದಾರೆ ಅಂದರೆ ಅದು ಸ್ತ್ರೀ ಪರ್ವದಲ್ಲಿಯೇ. ಆ ಸ್ತ್ರೀ ಪರ್ವವನ್ನು ನಾವೀಗ ನೋಡ್ತಾ ಇದ್ದೇವೆ. ನಾನೊಂದು ತಪ್ಪು ಹೇಳಿದೆ, 10-12 ಅಧ್ಯಾಯ ಅಂತ ಅಲ್ಲ, 27 ಅಧ್ಯಾಯಗಳಿದೆ. ಸ್ವಲ್ಪ ದೀರ್ಘವಾದ ಅಧ್ಯಾಯಗಳೇ, ಆದರೆ ಕಥೆ ಬೇಗ 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 ಓಡುತ್ತೆ. ಆ ತರಹದ ಸ್ತ್ರೀ ಪರ್ವವನ್ನು ನಾವು ನೋಡಲಿದ್ದೇವೆ. ಇದರಲ್ಲಿಯೇ ಜಲಪ್ರದಾನ ಪರ್ವ ಮೊದಲಾದ ಎಷ್ಟೋ ಸಂಗತಿಗಳು ಬಂದು ಹೋಗುತ್ತೆ, ಮಿಂಚಿ ಹೋಗುತ್ತೆ. ಆ ತರಹದ ಸ್ತ್ರೀ ಪರ್ವವನ್ನು ನಾವು ಇವತ್ತಿನಿಂದ ಅನುಸಂಧಾನ ಮಾಡ್ತಾ ಇದ್ದೇವೆ. ಐಶಿಕ ಪರ್ವ ಮಂಗಳ ಆಯಿತು. ಸ್ತ್ರೀ ಪರ್ವಕ್ಕೆ ನಾವು ಹೋಗಬೇಕಿದೆ. ಜನಮೇಜಯ ಅಂದರೆ ಈ ಐಶಿಕ ಪರ್ವ ಮುಗಿಯೋದು ತೀರ ಒಂದು ಧರ್ಮರಾಜನ ಸರಳವಾದ ಪ್ರಶ್ನೆಗೆ ನೇರವಾದ ಉತ್ತರವಲ್ಲದೆ ಕೃಷ್ಣ ಕೊಟ್ಟ ಒಂದು ಅಂಕುಡೊಂಕಿನ ದಾರಿ. ಅಲ್ಲಿ ಅದರೊಂದಿಗೆ ಐಶಿಕ ಪರ್ವ ಮುಗಿಯುತ್ತೆ. ಇದರ ಸರಿಯಾದ ಒಂದು ನಿರ್ಣಯವನ್ನು ಮಧ್ವಾಚಾರ್ಯರು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡಿದೆವು. ಅಶ್ವತ್ಥಾಮನಿಗೆ ಯಾವ ರೀತಿ ಶಾಪ ಬಂತು, ಇಡೀ ಮಹಾಭಾರತದಿಂದ ಅಶ್ವತ್ಥಾಮನ ಅವಮಾನಕರವಾದ ಎಕ್ಸಿಟ್ ಹೇಗಿತ್ತು ಅನ್ನೋದನ್ನು ನೋಡಿದೆವು. ಈಗ ನೋಡಬೇಕಿದೆ ಜನಮೇಜಯ ಹತೆ ದುರ್ಯೋಧನೆ ಚೈವ ಹತೆ ಸೈನ್ಯೇ ಚತರ್ವಚಃ ಧೃತರಾಷ್ಟ್ರೋ ಮಹಾರಾಜ ಶ್ರುತ್ವಾ ಕಿಮಕರೋನ್ಮುನೇ. ಜನಮೇಜಯ ಕೇಳ್ತಾನೆ, ಸ್ವಾಮಿ ವೈಶಂಪಾಯನರೇ, ದುರ್ಯೋಧನ ಸತ್ ಮೇಲೆ, ಸೈನ್ಯ ಸತ್ ಮೇಲೆ ಧೃತರಾಷ್ಟ್ರ ಏನು ಮಾಡಿದ? ತಥೈವ ಕೌರವೋ ರಾಜ ಧರ್ಮಪುತ್ರೋ ಮಹಾಮನಾಃ ಕೃಪಪ್ರಭೃತಯಶ್ಚೈವ ಕಿಮಕುರ್ವತ ತೇತ್ರಯಃ. ಆಮೇಲೆ ದುರ್ಯೋಧನ, ಯುಧಿಷ್ಠಿರ, ಕೃಪಾ ಮೊದಲಾದವರೆಲ್ಲ ಏನು ಮಾಡಿದ್ರು? ಅಶ್ವತ್ಥಾಮ್ನ ಶ್ರುತಂ ಕರ್ಮ ಶಾಪಶ್ಚಾನ್ಯೋನ್ಯಕಾರಿತಃ ವೃತ್ತಾಂತಮುತ್ತರಂ ಬ್ರೂಹಿ ಯದಭಾಷತ ಸಂಜಯ. ಯಾವಾಗ ಅಶ್ವತ್ಥಾಮನ ಕರ್ಮ ಅದು ಆಯಿತು,
ಶಾಪವೂ ಆಯಿತು. ಸಂಜಯ ಹೇಳಿದ್ದನ್ನ ಸಂಜಯ ಏನು ಹೇಳಿದ ಅದನ್ನು ಹೇಳು. ವೈಶಂಪಾಯನಃ ಹತೆ ಪುತ್ರ ಶತೆ ದೀನಂ ಛಿನ್ನ ಶಾಖಮಿವದ್ರುಮಂ ಪುತ್ರಶೋಕಾಭಿಸಂತಪ್ತಂ ಧೃತರಾಷ್ಟ್ರಂ ಮಹೀಪತಿಂ. ಹೀಗೆ ಕಡೆಯ ಆಸೆ ದುರ್ಯೋಧನ ಬದುಕಿದ್ದರೆ ಅವನಿಗೆ ಇರುವ ಮಂತ್ರದ ಬಲದಿಂದ ಎಲ್ಲರನ್ನ ಮತ್ತೆ ಬದುಕಿಸಿಕೊಂಡಾನು ಅಂತನ್ನುವ ತುಂಡು ಭರವಸೆ ಇತ್ತು. ಅವನೂ ಸತ್ತ ಅಂತ ಗೊತ್ತಾಯಿತು. ಮಕ್ಕಳೆಲ್ಲರೂ ಇಲ್ಲ ಅಂತನ್ನುವ ಶೋಕ ಉತ್ಕಟವಾಗಿ ತಟ್ಟಿದೆ ಧೃತರಾಷ್ಟ್ರನನ್ನ. ಧ್ಯಾನ ಮುಖತ್ವ ಮಾಪನ್ನಂ, ಏನೋ ಯೋಚನೆ ಮಾಡ್ತಾ ಮಾತೇ ಹೊರಡ್ತಾ ಇಲ್ಲ. ಉತ್ಕಟವಾದ ಚಿಂತೆ, ಈ ವಯಸ್ಸಲ್ಲಿ ಎಲ್ಲಿಗೆ ಹೋಗೋದು, ನನ್ನನ್ನು ಪಾಂಡವರು ನನ್ನನ್ನು ಆದರಿಸುತ್ತಾರಾ ಇಲ್ಲವಾ ಇತ್ಯಾದಿಗಳು. ಈ ರೀತಿ ಗೊಂದಲದಲ್ಲಿ ದುಃಖದಲ್ಲಿ ಇರುವಾಗ ಸಂಜಯ ಹೇಳಿದ, ಕಿಂ ಶೋಚಸಿ ಮಹಾಪ್ರಾಜ್ಞ ನಾಸ್ತಿ ಶೋಕೆ ಸಹಾಯತ ಅಕ್ಷೌಹಿಣ್ಯೋ ಹತಾಹ ಷಷ್ಟೌ ದಶ ಚೈವ ವಿಷಾಂಪತೆ. ಸಂಜಯ ಹೇಳ್ತಾನೆ, ಓ ಬುದ್ಧಿಯಿಂದ ಹಿರಿಯನೇ, ಏಕಾಗಿ ಶೋಕ ಪಡ್ತೀಯ? ಶೋಕಪಟ್ಟರೆ ಆಗೋದಾದರೂ ಏನಿದೆ? 18 ಅಕ್ಷೋಹಿಣಿ ನಾಶ ಆಗಿದೆ. ನಿರ್ಜಿತೇಯಂ ವಸುಮತಿ ಶೂನ್ಯಾಸ್ಥಾಸ್ಯತಿ ಕೇವಲಂ ನಾನಾ ದಿಗ್ಭ್ಯಸ್ತಮಾಗಮ್ಯ ನಾನಾ ಜಾತ್ಯಾ ನರಾಧಿಪಾಃ ಸಹಿತಾಸ್ತವ ಪುತ್ರೇಣ ಸರ್ವೇ ವೈ ನಿಧನಂ ಗತಾಃ. ಇಡೀ ಭೂಮಿ ಪಾಂಡವರು ಗೆದ್ದುಕೊಂಡ್ರು. ಆದರೆ ಗೆದ್ದು ಏನು ಪ್ರಯೋಜನ? ಏನೂ ಇಲ್ಲ. ಬೇರೆ ಬೇರೆ ದಿಕ್ಕುಗಳಿಂದ ಬಂದ ಬೇರೆ ಬೇರೆ ತರಹದ ರಾಜರೆಲ್ಲ ನಿನ್ನ ಮಗನಿಂದಾಗಿ ಸತ್ತಿದ್ದಾರೆ. ಪಿತॄಣಾಂ ಪುತ್ರ ಪೌತ್ರಾಣಾಂ ಜ್ಞಾತೀನಾಂ ಸುಹೃದಾಂ ತಥಾ ಗುರುಣಾಂ ಚಾನುಪೂರ್ವ್ಯೇಣ ಯೇ ಚಾನ್ಯೇನು ಚರಾಹತಾಃ ಪ್ರೇತ ಕಾರ್ಯಾಣಿ ತರವಾಣಿ ಕಾರಯಸ್ವ ನರಾಧಿಪಾ. ನಿನ್ನ ಮಗನ ಕಾರಣದಿಂದ ಅವರೆಲ್ಲ ಸತ್ತಿದ್ದಾರೆ. ಆದ್ದರಿಂದ ಅಷ್ಟು ಜನರ ಶ್ರಾದ್ದ ಮಾಡಿಸುವ ಹೊಣೆ ನಿನ್ನ ಮೇಲಿದೆ. ದುಃಖಿಸ್ತಾ ಕೂಡಲಿಕ್ಕೆ ಸಮಯವೇ ಇಲ್ಲ. 1 ಕೋಟಿಗೂ ಹೆಚ್ಚಿನ ಜನ ಸತ್ತಿದ್ದಾರೆ. ಅದರಲ್ಲಿ ಅಟ್ಲೀಸ್ಟ್ ನಿನ್ನ ಜವಾಬ್ದಾರಿ ಏನು ಅಂತಂದರೆ, ಅಗಾಧ ಪ್ರಮಾಣದ ಈ ಶ್ರಾದ್ದಕ್ಕಾಗಿ ನಿನ್ನ ಬೊಕ್ಕಸವನ್ನು ಮತ್ತೆ ಖಾಲಿ ಮಾಡಬೇಕಾಗತ್ತೆ. ತಚ್ಛ್ರುತ್ವಾ ಕರುಣಂ ವಾಕ್ಯಂ ಪುತ್ರ ಪೌತ್ರ ವಧಾರ್ಧಿತಃ ಪಪಾತ ಭುವಿ ದುರ್ಧರ್ಷೋ ವಾತಾಹತ ಇವದ್ರುಮಃ. ಇದನ್ನು ಕೇಳಿದ ಕೂಡಲೇ ಧಬ್ಬಂತ ಬಿದ್ದಂತೆ. ಏನ್ರಿ ಅದು? ಅಷ್ಟು ಜನರಿಗೆ ತರ್ಪಣ ಕೊಟ್ಟರೆ ಒಂದು ಎಳ್ಳಿನ ಬೆಟ್ಟನೇ ಆಗೋಗುತ್ತೋ ಏನೋ, ತಿಲಗಿರಿ ಅಂತ ಹೆಸರಾಗೋಗುತ್ತೋ. ಆ ತರಹ ಅಷ್ಟು ಜನ ಸತ್ತಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ನೋಡಿಕೊಳ್ಳಬೇಕು. ಮಕ್ಕಳು, ಮೊಮ್ಮಕ್ಕಳು, ದೊಡ್ಡವರು, ಚಿಕ್ಕವರು, ಸಣ್ಣವರು, ಆಯಿತಾ, ಒಡನಾಡಿಗಳು, ಬಂಧುಗಳು, ಮಕ್ಕಳು ಎಲ್ಲರೂ ಸತ್ತಿದ್ದಾರೆ. ಒಂದು ಸ್ವಲ್ಪ ಹೊತ್ತಾದ ಮೇಲೆ ಹೇಳಿದನಂತೆ, ಹತ ಪುತ್ರೋ ಹತ ಮಾತ್ಯೋ ಹತ ಸರ್ವ ಸುಹೃಜ್ಜನಃ ದುಃಖಂ ನೂನಂ ಗಮಿಷ್ಯಾಮಿ ವಿಚರನ್ ಪೃಥಿವೀಮಿಮಾಂ. ಮಕ್ಕಳನ್ನು ಕಳೆದುಕೊಂಡು, ಅಮಾತ್ಯರನ್ನು ಕಳೆದುಕೊಂಡು, ಎಲ್ಲರನ್ನ ಕಳಕೊಂಡು ಬಹಳ ದುಃಖ ಆಗ್ತಾ ಇದೆ ನನಗೆ. ಬದುಕಿ ಏನು ಮಾಡಲಿ? ಕಿನ್ನು ಬಂಧು ವಿಹೀನಸ್ಯ
ಜೀವಿತೇನ ಮಮಾದ್ಯ ವೈ ಲೂನ ಪಕ್ಷಸ್ಯ ಇವ ಮೇ ವೈನತೆ ಯಸ್ಯ ಸಂಜಯ. ಯಾವ ನೆಂಟರೂ ಇಲ್ಲದೆ ಹೇಗೆ ಬದುಕಲಿ? ರೆಕ್ಕೆ ಕಳೆದುಕೊಂಡ ಮೇಲೆ ಗರುಡ ಬದುಕಿದ್ದು ಪ್ರಯೋಜನ ಏನು? ಹೃತರಾಜ್ಯೋ ಹತಸುಹೃತ್ ಹತಪುತ್ರಶ್ಚ ವೈ ತಥಾ ನಭ್ರಾಜಾಮಿ ಮಹಾಪ್ರಾಜ್ಞ ಕ್ಷೀಣರಶ್ಮಿರಿವಾಂಶುಮಾನ್. ರಾಜ್ಯವನ್ನು ಕಳ್ಕೊಂಡಿದ್ದಾಯಿತು, ಬಂಧುಗಳು ಮಕ್ಕಳೆಲ್ಲ ಸತ್ತಿದ್ದಾರೆ, ನಾನು ಹೇಗಿರಲಿ? ಬೆಳಕಿಲ್ಲದ ನೇಸರನ ಹಾಗೆ. ನಕೃತಂ ಸುಹೃದಾಂ ವಾಕ್ಯಂ ಜಾಮದಗ್ನ್ಯಸ್ಯ ಜಲ್ಪಿತಂ ನಾರದಸ್ಯ ಚ ದೇವರ್ಷೇ ಕೃಷ್ಣದ್ವೈಪಾಯನಸ್ಯ ಚ. ಪರಶುರಾಮನ, ನಾರದರ, ವೇದವ್ಯಾಸರ ಮಾತನ್ನು ನಾನು ಕೇಳಲಿಲ್ಲ, ಕೇಳಬೇಕಿತ್ತು. ಸಭಾ ಮಧ್ಯೇತು ಕೃಷ್ಣೇನ ಯಚ್ಛ್ರೇಯೋಭಿಹಿತಂ ಮಮ ಅಲಂ ವೈರೇಣ ತೇ ರಾಜನ್ ಪುತ್ರ ಸಂಗೃಹ್ಯತಾಮಿತಿ. ಒಡ್ಡೋಲಗದ ನೆಟ್ಟ ನಡುವೆ ಕೃಷ್ಣ ಹೇಳಿದ, ಮಗು ಅಲ್ಲ, ದೊಡ್ಡವನಲ್ವಾ. ಅಲಂ ವೈರೇಣ ತೇ ರಾಜನ್, ರಾಜನ್ ವೈರ ಏಕೆ? ನಿನ್ನ ಮಗನನ್ನು ಸರಿಯಾಗಿ ನೋಡಿಕೋ. ತಚ್ಚ ತೇಷಾಂ ಕೃತ್ವಾದ್ಯ ಭೃಶಂ ತಪ್ಸ್ಯಾಮಿ ದುರ್ಮತಿ ನಹಿ ಶ್ರೋಷ್ಯಾಮಿ ಭೀಷ್ಮಸ್ಯ ಧರ್ಮಯುಕ್ತಂ ಪ್ರಭಾಷಿತಂ. ಅವರ ಮಾತನ್ನು ಕೇಳಲಿಲ್ಲ, ಇವತ್ತು ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ. ದುರ್ಯೋಧನಸ್ಯ ಚ ತಥಾ ವೃಷಭಸ್ಯೇವ ನರ್ದತಃ ದುಶ್ಯಾಸನವಧಂ ಶ್ರುತ್ವಾ ಕರ್ಣಸ್ಯ ಚ ವಿಪರ್ಯಯಂ ದ್ರೋಣಸೂರ್ಯೋಪರಾಗಂಚ ಹೃದಯಂ ಮೇ ವಿದೀರ್ಯತೆ. ದುರ್ಯೋಧನನ, ದುಶ್ಯಾಸನನ, ಕರ್ಣನ, ದ್ರೋಣಾದಿಗಳ ಸಾವನ್ನು ಕೇಳಿ ನನ್ನ ಎದೆ ಒಡೆದು ಹೋಗ್ತಾ ಇದೆ. ಆದರೆ ನಾನು ಮಾಡಿದ ತಪ್ಪಾದರೂ ಏನು? ನಸ್ಮರಾಮ್ಯಾತ್ಮನ ಕಿಂಚಿತ್ ಪುರಾ ಸಂಜಯ ದುಷ್ಕೃತಂ ಯಸ್ಯೈವಂ ಫಲಮದ್ಯೇಹ ಮಯಾ ಮೂಢೇನ ಭುಜ್ಯತೆ. ನಾನು ಯಾವ ತಪ್ಪನ್ನು ಮಾಡಿಲ್ಲ, ಯಾಕೆ ಈ ತರಹದ ಘೋರವಾದ ದುಃಖವನ್ನು ಅನುಭವಿಸಬೇಕು? ನಾನು ಎಲ್ಲ ಮಾಡುವಾಗ ಗೊತ್ತೇ ಇರಲ್ಲ, ಮಾಡಿ ಆದಮೇಲೆ ನಾನೇನು ತಪ್ಪು ಮಾಡಿದೆ ಅಂತ ಈ ಶಿಕ್ಷೆ ಆಗತ್ತೆ ನನಗೆ ಅಂತ ಅಂದ್ಕೊಳ್ತಾರೆ. ನೂನಂ ಹ್ಯಪಕೃತಂ ಕಿಂಚಿತ್ ಮಯಾ ಪೂರ್ವೇಷು ಜನ್ಮಸು ಏನ ಮಾಂ ದುಃಖ ಭಾಗೇಶು ಧಾತಾ ಕರ್ಮಸು ಯುಕ್ತವಾನ್. ಪ್ರಾಯ ಹೋದ ಜನ್ಮಗಳಲ್ಲಿ ನಾನು ಬಹಳ ಅಪಕಾರ ಮಾಡಿರಬೇಕೇನೋ, ಇಲ್ಲ ಅಂದರೆ ಈ ರೀತಿಯಾಗಿ ದುಃಖ ಬರ್ತಿರಲಿಲ್ಲ. ಇದು ಎಲ್ಲರೂ ಹಾಗೆ, ಹೋದ ಜನ್ಮದಲ್ಲಿ ನಾನು ಏನೋ ತಪ್ಪು ಮಾಡಿರಬೇಕು ಅಂತ. ಪರಿಣಾಮಶ್ಚ ವಯಸ್ಸಃ ಸರ್ವಬಂಧುಕ್ಷಯಶ್ಚ ಮೇ ಸಹೃನ್ಮಿತ್ರ ವಿನಾಶಶ್ಚ ದೈವಯೋಗಾದುಪಾಗತಃ. ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ದುಃಖ ಬಂದು ಮುದುಕನಾದ ಮೇಲೆ, ಮುದಿತನ ಬಂದ ಮೇಲೆ ಸುಖವಾಗಿದ್ದರೆ ಒಂಥರಹ ತಡ್ಕೊಳ್ಳೋ ಸಾಮರ್ಥ್ಯ ಇರ್ತದೆ. ಆದರೆ ಎಂತ ಮಾಡೋದು? ಪರಿಣಾಮಶ್ಚ ವಯತಃ, ವಯಸ್ಸಾಗಿದೆ, ಇನ್ನೊಬ್ಬರ ಆಸರೆ ಬೇಕು ಅನ್ನುವ ಕಾಲದಲ್ಲಿ ಎಲ್ಲ ಬಂಧುಗಳು ಸತ್ತಿದ್ದಾರೆ. ನನ್ನ ಗೆಳೆಯರು ಅಂತ ಯಾರೂ ಇಲ್ಲ, ಮಿತ್ರರು ಅಂತ ಯಾರೂ ಇಲ್ಲ. ಎಲ್ಲ ದೈವಯೋಗ ಉಪಾಗತಃ, ಎಲ್ಲ ದೈವ ಸಂಕಲ್ಪ. ಕೋನ್ವಸ್ತಿ ದುಃಖಿತತರೋ ಲೋಕೆ ಮತ್ತಪ್ಪುಮಾನಿಹ ತಮ್ಮ ಮಧ್ಯೈವ ಪಶ್ಯಂತು ಪಾಂಡವ ಸಂಶಿತವ್ರತಾಃ ವಿಸ್ತೃತಂ ಬ್ರಹ್ಮಲೋಕಸ್ಯ ದೀರ್ಘಮಧ್ವಾನಮಾಸ್ಥಿತಂ. ನನ್ನಷ್ಟು ದುಃಖಿಯಾದವ ಈ ಪ್ರಪಂಚದಲ್ಲಿಯೇ ಯಾರೂ ಇಲ್ಲ. ಇದು ಎಲ್ಲರೂ ಅಂದುಕೊಳ್ಳೋದೆ. ಏನೇ ಆಗಲಿ,
ಪಾಂಡವರು ನೋಡ್ತಾ ಇರುವಾಗಲೇನೆ ನನ್ನೆಲ್ಲ ಬಂಧನಗಳನ್ನು ಕಳಚಿ ದಡದಡನೆ ಕಾಡಿಗೊಟ್ಟೋಗ್ತೇನೆ. ತಸ್ಯ ಲಾಲಪ್ಯಮಾನಸ್ಯ ಬಹುಶೋಕಂ ವಿಚಿನ್ವತಃ ಶೋಕಾಪಹಂ ನರೇಂದ್ರಾಯ ಸಂಜಯೋ ವಾಕ್ಯಮಬ್ರವೀತ್. ಈ ರೀತಿಯಾಗಿ ಬಹಳ ದುಃಖದಿಂದ ಮಾತನಾಡ್ತಾ ಇರುವಾಗ ಸಂಜಯ ಹೇಳ್ತಾನೆ, ಸಂಜಯ ಶೋಕಂ ರಾಜನ್ ವ್ಯಪನುದ ಶ್ರುತಾಸ್ತೆ ವೇದ ನಿಶ್ಚಯಾ ಶಾಸ್ತ್ರಾಗಮಾಶ್ಚ ವಿವಿಧ ವೃದ್ಧೇಭ್ಯೋ ನೃಪಸತ್ತಮ. ಓ ದೊರೆಯೇ, ಶೋಕಂ ವ್ಯಪನುದ, ದುಃಖವನ್ನು ತಡೆದುಕೋ. ಶ್ರುತಾಸ್ತೆ ವೇದ ನಿಶ್ಚಯಾ, ನೀನು ಶಾಸ್ತ್ರಗಳನ್ನು ತಿಳಿದಿದ್ದೀಯ. ಶಾಸ್ತ್ರಾಗಮಾಶ್ಚ ವಿದುಷಃ, ಶಾಸ್ತ್ರಾಗಮಗಳನ್ನು ವೃದ್ಧರಿಂದ ತಿಳಿದಿದ್ದಿ. ಸಂಜಯೇ ಪುತ್ರ ಶೋಕಾರ್ತೆ ಸೃಂಜಯೇ ಪುತ್ರ ಶೋಕಾರ್ತೆ ಯದೂಚುರ್ಮುನಯ ಪುರ ತಥಾ ಯೌವನ ಕಂದರ್ಪಂ ಆಸ್ಥಿತೇ ತೇ ಸುತೇ ನೃಪ. ನೀನು ವೇದವ್ಯಾಸರು ಹೇಳಿದ ಷೋಡಶ ರಾಜಕೀಯವನ್ನು ಕೇಳಿರಬಹುದು. ವೇದವ್ಯಾಸರು ದ್ರೋಣ ಪರ್ವದ ಸಂದರ್ಭದಲ್ಲಿ ಅಭಿಮನ್ಯು ಸತ್ತಿದ್ದಾನೆ ಅಂತ ಯುಧಿಷ್ಠಿರ ದುಃಖ ಪಡ್ತಾ ಇರಬೇಕಾದ್ರೆ 16 ರಾಜರ ಕಥೆಯನ್ನು ಹೇಳಿದ್ರು. ಷೋಡಶ ರಾಜಕೀಯ ಅಂತ ಅದು ಪ್ರಸಿದ್ಧ. ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ. 16 ರಾಜರ ಕಥೆ, ಒಬ್ಬೊಬ್ಬರು ಒಂದೊಂದು ತರಹ ಒಂದೊಂದು ಹಿರಿಮೆ ಉಳ್ಳವರು, ಅವರೆಲ್ಲ ಸತ್ತೋದ್ರು. ಆ ಕಥೆಯನ್ನು ನಾವು ಕೇಳಿದ್ದೇವೆ. ಆ ಷೋಡಶ ರಾಜಕೀಯವನ್ನು ನೆನಪಿಸ್ತಾನೆ ಇವನು ಸಂಜಯ. ಸೃಂಜಯ ತನ್ನ ಮಗ ಸ್ವರ್ಣಷ್ಠೀವಿ, ಆ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾನೆ. ಸ್ವರ್ಣಷ್ಠೀವಿ ಅಂತ, ಅವನು ಸೀನಿದ್ರೆ ಬಂಗಾರ, ಬೆವರಿದ್ರೆ ಬಂಗಾರ ಬರ್ತಾ ಇತ್ತಂತೆ. ಅಂತ ಒಬ್ಬ ಮಗ ಬೇಕು ಅಂತ ಸೃಂಜಯ ಕೇಳಿದ. ಅಂತಹ ಒಬ್ಬ ಮಗ ಸಿಕ್ಕಿದ, ಏನೂ ಮಾಡಲಿಲ್ಲ, ಸತ್ತೋದ. ಅವಾಗ ದುಃಖಿತನಾದಾಗ ಪರ್ವತ ನಾರದರು ಬಂದು 16 ಜನ ರಾಜರ ಕಥೆ ಹೇಳಿದ್ರು. ನಿನ್ನ ಮಗ ಇವರೆಲ್ಲರಿಗಿಂತ ಹೆಚ್ಚೇನೂ ಅಲ್ಲ, ಅದರಿಂದಾಗಿ ಸಾಯ್ತಾರೆ, ದುಃಖ ಪಡಬೇಡ ಅಂತ ಹೇಳಲಿಕ್ಕೆ 16 ಜನ ರಾಜರ ಕಥೆಯನ್ನು ಹೇಳಿದ್ರು. ಅದು ಇಲ್ಲಿ ನೆನಪಿಸುವುದು. ಸೃಂಜಯ ಮಗನನ್ನ ಕಳೆದುಕೊಂಡ ದುಃಖದಲ್ಲಿ ನೊಂದಿರುವಾಗ ಮುನಿಗಳೆಲ್ಲ ಬಂದು ಏನು ಹೇಳಿದರೋ ಅದೇ ಕಥೆಯನ್ನ ನಿನ್ನ ಮಗ ಸತ್ತ ವಿಚಾರದಲ್ಲಿಯೂ ನೆನಪಿಸಿಕೋ. ನತ್ವಯಾ ಸುಹೃದಾಂ ವಾಕ್ಯಂ ಬ್ರುವತಾಂ ಅವಧಾರಿತಂ ಸ್ವಾರ್ಥೋ ನಚ ಕೃತ ಕಶ್ಚಿತ್ ಲುಬ್ಧೇನ ಫಲಗೃಧ್ನನ. ಒಳ್ಳೊಳ್ಳೆ ಮಾತುಗಳನ್ನು ನಿನಗೆಲ್ಲ ಹೇಳಿದ್ರು, ಯಾರ ಮಾತು ಕೇಳಲಿಲ್ಲ, ನಿನಗೇ ಲಾಭ ಆಗಲಿಲ್ಲ. ಅಸ್ಮಿನ್ನೈವೈಕ ಧಾರೇಣ ಸ್ವಬುದ್ಧ್ಯಾ ಭುವಿ ಚೇಷ್ಟಿತಂ ಪ್ರಾಯೋಪಿ ವೃತ್ತ ಸಂಪನ್ನಾಃ ಸತತಂ ಪರ್ಯುಪಾಸಿತಾಃ ತವ ದುಶ್ಯಾತನೋ ಮಂತ್ರಿ ರಾಧೇಯಶ್ಚ ದುರಾತ್ಮವಾನ್. ನೀನು ಸ್ವಂತ ಬುದ್ಧಿಯಿಂದ ಯಾವ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳಿಲ್ಲ, ಜ್ಞಾನಿಗಳನ್ನು ಗೌರವಿಸಲಿಲ್ಲ. ದುಶ್ಯಾಸನ, ಕರ್ಣ ಇವರು ಯಾರೂ ಕೂಡ ಹಿರಿಯರ ಹತ್ತಿರ ಕಲಿಯಲಿಲ್ಲ. ಶಕುನಿಶ್ಚೈವ ದುಷ್ಟಾತ್ಮ ಚಿತ್ರಸೇನಶ್ಚ ದುರ್ಮತಿ ಅನಲ್ಪಂ ಏನ ವೈತರವಂ ಶಲ್ಯಭೂತಮಿದಂ ಜಗತ್. ಶಕುನಿ, ಚಿತ್ರಸೇನ ಯಾರಾದರೂ ನೆಟ್ಟಿಗಿದ್ದವರಿದ್ರ? ನಿನ್ನ ಆಸ್ಥಾನದಲ್ಲಿ ಬರೇ ಮುಟ್ಟಾಳರು ಇದ್ದದ್ದು. ಕುರು ವೃದ್ಧಸ್ಯ ಭೀಷ್ಮಸ್ಯ ಗಾಂಧಾರ್ಯ ವಿದುರಸ್ಯ ಚ ದ್ರೋಣಸ್ಯ ಚ ಮಹಾರಾಜ ಕೃಪಸ್ಯ ಚ ಶರದ್ವತಃ ಕೃಷ್ಣಸ್ಯ ಚ ಮಹಾಬಾಹೋ ನಾರದಸ್ಯ ಚ ಧೀಮತಃ ಋಷೀಣಾಂಚ ತಥಾನ್ಯೇತಾಂ ವ್ಯಾಸಸ್ಯಾಮಿತ ತೇಜತಃ
ಭೀಷ್ಮ, ಗಾಂಧಾರಿ, ವಿದುರ, ದ್ರೋಣ, ಕೃಪಾ, ಆಯ್ತೆ, ಕೃಷ್ಣ, ನಾರದ, ಎಷ್ಟೋ ಜನ ಋಷಿಗಳು, ವೇದವ್ಯಾಸರು, ಯಾರ ಮಾತನ್ನು ನಿನ್ನ ಮಗ ಕೇಳಲಿಲ್ಲ. ಅಧರ್ಮ ಸಂಯುತಂ ಕಿಂಚಿತ್ ನಿತ್ಯಂ ಯುದ್ಧಮಿತಿ ಬ್ರುವನ್, ಯುದ್ಧ 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 ಅಂತ ಯುದ್ಧದಲ್ಲಿಯೇ ಸತ್ತು ಹೋದ. ಕ್ಷಪಿತಾ ಕ್ಷತ್ರಿಯಾಸ್ತರವೇ ಶತ್ರುಣಾಂ ವರ್ಧಿತಂ ಯಚಃ ಮಧ್ಯಸ್ಥೋಪಿ ತ್ವಮಪ್ಯಾಸೀಹಿ ನ ಕ್ಷಮಂ ಕಿಂಚಿದುತ್ತವಾನ್. ಅವನೊಬ್ಬ ಸತ್ತಿದ್ದಲ್ಲದೆ ಎಲ್ಲ ಕ್ಷತ್ರಿಯರು ಸತ್ರು. ಸುಮ್ಮನೆ ಶತ್ರುಗಳಿಗೆ ಕೀರ್ತಿಯನ್ನು ಕೊಟ್ಟ, ನೀನಾದರೂ ಮಧ್ಯದಲ್ಲಿ ಇದ್ದಿ ಒಳಿತು ಕೆಡಕುಗಳನ್ನು ತಿಳಿಯಬಲ್ಲವ, ಅರ್ಥ ಆಗಬಾರ್ದಿತ್ತೆ. ದುರ್ಧರೇಣ ತ್ವಯಾ ಭಾರಃ ತುಲಯಾನ ಸಮೋಧೃತಃ ಆದಾವೇವ ಮನುಷ್ಯೇಣ ವರ್ತಿತವ್ಯಂ ಯಥಾಕ್ರಮಂ. ನೀನು ತಕ್ಕಡಿಯನ್ನು ಹಿಡಿದವ, ಅದೇ ಮಾತು ಇಲ್ಲಿರೋದು. ತುಲಯ ನ ಸಮೋಧೃತಃ ಭಾರಃ, ನ್ಯಾಯಾನ್ಯಾಯಗಳ ತಕ್ಕಡಿಯಲ್ಲಿ ಸರಿ ತಪ್ಪುಗಳನ್ನು ನೀನು ತೂಗಲಿಲ್ಲ. ಯಥಾ ನಾತೀತಮರ್ಥಂ ವೈ ಪಶ್ಚಾತ್ತಾಪೇನ ಯುಜ್ಯತೆ ಪುತ್ರಗೃದ್ಧ್ಯಾ ತ್ವಯಾ ರಾಜನ್ ಪ್ರಿಯಂ ತಸ್ಯ ಚಿಕೀರ್ಷಿತಂ. ಹಿಂದೆ ಕಳೆದದ್ದನ್ನು ಈಗ ಸರಿ ಮಾಡಿಕೊಳ್ಳಿಕ್ಕೆ ಬರೋಲ್ಲ. ಮಧು ಯಕ್ಕೇವಲಂ ದೃಷ್ಟ್ವಾ ಪ್ರಪಾತಂ ನಾನು ಪಶ್ಯತಿ ಸಭ್ರಷ್ಟೋ ಮಧುಲೋಭೇನ ಶೋಚತ್ಯೇವ ಯಥಾ ಭವಾನ್. ಜೇನನ್ನು ನೋಡ್ತಾನೆ, ಕೆಳಗಡೆ ಇರುವ ಕಂದಕವನ್ನು ನೋಡುವುದಿಲ್ಲ. ಮಧು ಹಿಡ್ಕೋಬೇಕು ಅಂತ ಮುಂದೆ ಕಾಲಿಡ್ತಾನೆ, ಪ್ರಪಾತದಲ್ಲಿ ಬೀಳ್ತಾನೆ, ಹಳ್ಳದಲ್ಲಿ. ಹಾಗೆ ನಿನ್ನ ಕಥೆ ಆಯಿತು. ಅರ್ಥಂ ನ ಶೋಚನ್ ಪ್ರಾಪ್ನೋತಿ ನ ಶೋಚನ್ ವಿಂದತೆ ಸುಖಂ ನ ಶೋಚನ್ ಸ್ತ್ರೀಯಮಾಪ್ನೋತಿ ನ ಶೋಚನ್ ವಿಂದತೆ ಜಯಂ. ದುಃಖ ಪಡದೆ ಸಂಪತ್ತು ಸಿಗೋದಿಲ್ಲ, ದುಃಖ ಪಡದೆ ಸುಖ ಸಿಗೋದಿಲ್ಲ, ದುಃಖ ಪಡದೆ ಹೆಣ್ಣು ಒಲೆಯೋದಿಲ್ಲ, ದುಃಖ ಪಡದೆ ಗೆಲುವನ್ನು ಪಡೀಲಿಕ್ಕಾಗಲ್ಲ. ಸ್ವಯಂ ಉತ್ಪಾದಯಿತ್ವಾಗ್ನಿಂ ಪರೀತಸ್ತೇನ ಯೋಗ್ನಿನ ದಹ್ಯಮಾನ ಪುನಸ್ತಾಪಂ ಭಜತೇನ ಸಪಂಡಿತಃ. ತಾನೇ ಬೆಂಕಿಯನ್ನು ಹಚ್ಚಿಕೊಂಡು ಆ ಬೆಂಕಿಯ ನಟ್ಟ ನಡುವೆ ಇದ್ದು ಅದು ಸುಡುತ್ತಾ ಇರುವಾಗ ದುಃಖ ಪಡುವವ ಬುದ್ಧಿವಂತ ಅಂತ ಅನ್ನೋಲ್ಲ. ತ್ವಯೈವ ಸುಸುತೇನಾಯಂ ವಾಕ್ಯವಾಯುತಮೀರಿತಃ ಲೋಭಾಜ್ಯೇನ ಚ ಸಂಯುಕ್ತೋ ಜ್ವಲಿತ ಪಾರ್ಥಪಾವಕಃ. ನಿನ್ನ ಮಾತು ಎಂಬ ಗಾಳಿ ಜೋರಾಗಿ ಬೀಸಿ ದುರ್ಯೋಧನನ ಲೋಭವೆಂಬ ತುಪ್ಪ ಸುರಿದು ಪಾಂಡವರೆಂಬ ಬೆಂಕಿ ಧಗಧಗನೆ ಉರಿಯಿತು. ತಸ್ಮಿನ್ ಸಮಿದ್ಧೇ ಪತಿತಾಃ ಶಲಭಾ ಯುವತೆ ಸುತಾಃ ತಾನ್ ಕೇತ ವಾಗ್ನಿ ನಿರ್ದಗ್ಧಾನ್ ನ ತ್ವಂ ಶೋಚಿತುಮರ್ಹಸಿ. ಹೀಗೆ ಆ ಬೆಂಕಿ ಉರಿದುರಿದಾಗ ನಿನ್ನ ಮಕ್ಕಳು ಹಾತೆಗಳಂತೆ ಮಿಡತೆಗಳಂತೆ ಮಧ್ಯದಲ್ಲಿ ಬಿದ್ದು ಸತ್ತು ಹೋದರು. ಈ ರೀತಿ ಕೃಷ್ಣನೆಂಬ ಬೆಂಕಿಯಿಂದ ಸುಟ್ಟು ಹೋದವರನ್ನ ಕುರಿತು ನೀನಿನ್ನು ಶೋಕಿಸಬೇಡ, ಪ್ರಯೋಜನ ಇಲ್ಲ. ಯಚ್ಚಾಶ್ರುಪಾತ ಕಲಿಲಂ ವದನಂ ವಹತೆ ನೃಪ ಅಶಾಸ್ತ್ರ ದೃಷ್ಟಮೇತದ್ಧಿ ನ ಪ್ರಶಂಸಂತಿ ಪಂಡಿತಾಃ. ಈ ರೀತಿ ಕಣ್ಣೀರ್ಗೆರೆದು ಕೆಟ್ಟು ಹೋದ ಮುಖ ಇದು ಶಾಸ್ತ್ರದೃಷ್ಟ ಅಲ್ಲ. ವಿಸ್ಫುಲಿಂಗ ಇವಾಜ್ಞೆಸ್ತು ವದನಂ ದಹಂತಿ ಕಿಲ ಮಾನವಾನ್ ಜಹಿ ಮೃತ್ಯು ಮನ್ಯುಂ ಸ್ವಬುದ್ಧ್ಯಾ ವೈ ಧಾರಯತ್ಯಾತ್ಮನಾತ್ಮನಾಂ. ವಿಸ್ಫುಲಿಂಗ ಇವಾಜ್ಞೇ, ಅಗ್ನಿಯ ಕಿಡಿಗಳು ಯಾವ ರೀತಿ ಸುಡುತ್ತೋ ಆ ರೀತಿ ನಮ್ಮ ಸಿಟ್ಟು ನಮ್ಮನ್ನೇ ಸುಡುತ್ತೆ. ಅದರಿಂದಾಗಿ ಜಹಿಮನ್ಯುಂ ಸ್ವಬುದ್ಧ್ಯಾ ವೈ, ಬುದ್ಧಿಯಿಂದ ನಮ್ಮ ಅನವಶ್ಯಕವಾದ ಅನಗತ್ಯವಾದ ಕೋಪಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಏಷಾ ವೈ ಸರ್ವಸತ್ವಾನಾಂ ಲೋಕೇಶ್ವರ ಪರಾಗತಿ, ಇದೇ ಅಲ್ವೇ ಅಂತಿಮವಾದದ್ದು. ವೈಶಂಪಾಯನಃ ತಂ ಸಮಾಶ್ವಾಸಿತಂ ತೇನ ಸಂಜಯೇನ ಮಹಾತ್ಮನ ವಿದುರೋ ಭೂಯ ಏವಾಹ ಬುದ್ಧಿಪೂರ್ವಂ ಪರಂತಪಃ. ಈ ರೀತಿಯಾಗಿ ಆಶ್ವಾಸನೆಯನ್ನು ಪಡೆದ. ಸ್ವಲ್ಪ ಶಾಂತನಾಗ್ತಿದ್ದ ಹಾಗೆ ವಿದುರ ಮಾತನಾಡಿದ ಅನ್ನುವಲ್ಲಿಗೆ ಸ್ತ್ರೀ ಪರ್ವದಲ್ಲಿ ಮೊದಲನೇ ಅಧ್ಯಾಯ ಮುಗಿದಿದೆ.
ಇನ್ನು 2ನೇ ಅಧ್ಯಾಯ ನಾಳೆ ನಾವು ನೋಡೋಣ. ಕೃಷ್ಣಾರ್ಪಣಮಸ್ತು.